ವಿಜಯಪುರ ಜಿಲ್ಲೆಯ ನಿಡಗುಂದಿಯ ಕೂಡ್ಲಿ ಬಳಿಯ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಎನ್ಟಿಪಿಸಿಯಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಆರಂಭಿಸಿರುವ ಬಾಲಕಿ ಸಬಲೀಕರಣ ಮಿಷನ್ 2026 ಯಶಸ್ವಿಯಾಗಿ ನಡೆಯುತ್ತಿದ್ದು, ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದಡಿ ವಿದ್ಯಾರ್ಥಿನಿಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುತ್ತಿದೆ. ಇದೇ ಮೇ 29ರವರೆಗೆ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೂಡ್ಲಿ, ಮಸೂತಿ, ಗೊಳಸಂಗಿ, ತೆಲಗಿ ಮತ್ತು ಮುತ್ತಗಿ ಗ್ರಾಮಗಳ 13 ಸರ್ಕಾರಿ ಶಾಲೆಗಳ 95 ವಿದ್ಯಾರ್ಥಿನಿಯರು ಆಗಮಿಸಿ ತರಬೇತಿ ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಲು ಮಹತ್ವದ ಹೆಜ್ಜೆ ಇದಾಗಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ನಿತ್ಯ ತಮಗೆ ನೀಡುತ್ತಿರುವ ಕಂಪ್ಯೂಟರ್ ತರಬೇತಿಯಿಂದ ಅನುಕೂಲವಾಗುತ್ತಿದೆ ಎಂದರು. ಎಲ್ಲ ಕೊಟ್ಟಿರ್ತಾರೆ, ನಮ್ಮ ಹೆಲ್ತಿಗೆ ಏನು ಬೇಕದ ಅದೆಲ್ಲ ಕೊಟ್ಟಿರ್ತಾರೆ. ಆಮೇಲೆ 12 ಗಂಟೆ 10 ಗಂಟೆ 9 ಗಂಟೆಗೆ ಅದೆಲ್ಲ ಹಿಂಗೆ ಡ್ಯಾನ್ಸ್ ಕ್ಲಾಸಿಗೆ ಅದು ಹೋಗ್ತೀವಿ. ಡ್ಯಾನ್ಸ್ ಕ್ಲಾಸ್ನಲ್ಲಿ ಡ್ಯಾನ್ಸ್ ಮೇಡಮ್ ಬಂದಿರ್ತಾರೆ, ನಮಗೆಲ್ಲ ಚಂದಾಗೆ ಹೇಳ್ಕೊಡ್ತಾರೆ. ಮತ್ತೊಬ್ಬ ವಿದ್ಯಾರ್ಥಿನಿ ತೇಜಸ್ವಿನಿ ಆಟದೊಂದಿಗೆ ಪಾಠವನ್ನು ಕಲಿಸಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹೊಳ್ಳಿ ಒಂದು ಗಂಟೆಗೆ ಹೊಳ್ಳಿ ಬರ್ತೀವಿ. ಹೊಳ್ಳಿ ಬಂದ ತಕ್ಷಣ ಊಟ ಮಾಡ್ತೀವಿ. ಊಟಕ್ಕೆ ನಮ್ಮ ಹೆಲ್ತಿಗೆ ಏನೇನು ಬೇಕಾಗಿರ್ತದೆ ಅದನ್ನೆಲ್ಲ ಕೊಡ್ತಾರೆ. ವಿದ್ಯಾರ್ಥಿನಿ ದೀಕ್ಷಿತಾ ಆಟ ಪಾಠ ವಿವಿಧ ತರಬೇತಿ ಪಡೆಯಲು ಇದೊಂದು ಉತ್ತಮ ಅವಕಾಶ ಎಂದರು. ಎಲ್ಲ ಮಾಡಿಸಿ ಮತ್ತು ಬಿಸ್ಕೆಟು ಚಹಾ ಕೊಡುತ್ತಾರೆ. ಸಿಲೆಬಸ್ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ಮ್ಯಾಥ್ಸ್, ಕಂಪ್ಯೂಟರ್, ಚಿತ್ರಕಲೆ ಮತ್ತು ಪೇಂಟ್ ಮಾಡಿಸ್ತಾರೆ. ಶಿಕ್ಷಕಿ ಮಮತಾ ಭಟ್ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದ ಬೇಟಿ ಬಚಾವೋ ಬೇಟಿ ಪಢಾವೋ ಯಶಸ್ವಿಯಾಗಿ ಅನುಷ್ಠಾನವಾಗಿದೆ ಎಂದರು. ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡ್ತೇವೆ. ನಾನು 4 ವರ್ಷದಿಂದ ಈ ಜಮ್ಮನ್ ಜೊತೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ನನಗೆ ಹೆಮ್ಮೆ ಇದೆ. ಮಕ್ಕಳ ಕನಸಿನ ಹಾರಾಟವನ್ನು NTPC ರೆಕ್ಕೆ ಪುಕ್ಕಗಳೊಂದಿಗೆ ಬೆಳೆಯಲು ಅವಕಾಶವನ್ನು ಕೊಡ್ತಾ ಇದೆ. ಶಿಕ್ಷಕಿ ಭೂಮಿಕಾ ಕಳೆದ 5 ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದರು. ಆದಮೇಲೆ ಅವರಿಗೆ ಟಿಫನ್ ಬ್ರೇಕ್ಫಾಸ್ಟ್ ಆದಮೇಲೆ ಕ್ಲಾಸಸ್ ಅದಾವು. ಕ್ಲಾಸಸ್ ಆದಮೇಲೆ ಮಧ್ಯಾಹ್ನ ರೆಸ್ಟ್ ಆದಮೇಲೆ ಸ್ವಲ್ಪ ಡ್ಯಾನ್ಸ್ ಕ್ಲಾಸಸ್ ಮಾಡ್ತಾರೆ. ಔಟ್ಡೋರ್ ಗೇಮ್ ಅಂತಂದರೆ ಹೊರಗೆ ಆಟಕ್ಕೂ ಬಿಡ್ತಾರೆ. ಇಂಡೋರ್ ಗೇಮ್ಸ್ ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಇದನ್ನೆಲ್ಲ ಕಲಿಸ್ತಾರೆ.